ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲ್ಲೂಕಿನಲ್ಲಿರುವ ಹರಿಹರಪುರ ಒಂದು ದಿವ್ಯ ಕ್ಷೇತ್ರ. ಶೃಂಗೇರಿಯಿಂದ ಕೇವಲ 18-20 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರ ಯಾಗಭೂಮಿ, ತಪೋಭೂಮಿ ಹಾಗೂ ಜ್ಞಾನಭೂಮಿ ಎಂದೇ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರಿಂದ ಸ್ಥಾಪಿತವಾದ ಧರ್ಮಪೀಠವಿದೆ. ಪವಿತ್ರ ತುಂಗಾ ನದಿಯ ದಡದಲ್ಲಿರುವ ಈ ಧರ್ಮಪೀಠದ ಮುಖ್ಯ ದೇವತೆಗಳು ತಾಯಿ ಶ್ರೀ ಶಾರದಾ ಪರಮೇಶ್ವರಿ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಆದಿಶಂಕರರು ಈ ಕ್ಷೇತ್ರದಲ್ಲಿ ಶ್ರೀ ಚಕ್ರವನ್ನು ಪ್ರತಿಷ್ಠಾಪಿಸಿ ಶ್ರೀ ಶಾರದಾ ಪರಮೇಶ್ವರಿ ತಾಯಿಯ ವಿಗ್ರಹವನ್ನು ಸ್ಥಾಪಿಸಿದರು. ರಾಜಗೋಪುರವನ್ನು ಪ್ರವೇಶಿಸಿ ದೇಗುಲದ ಆವರಣಕ್ಕೆ ಬರುತ್ತಿದ್ದಂತೆ ಇಷ್ಟಸಿದ್ಧಿ ಭಕ್ತಾಂಜನೇಯನ ಭವ್ಯ ಶಿಲಾಮೂರ್ತಿ ಗೋಚರವಾಗುತ್ತದೆ. ಕೈ ಮುಗಿದು ಮಂಡಿಯೂರಿ ಕುಳಿತಿರುವ 27 ಅಡಿ ಎತ್ತರದ ಆಂಜನೇಯನ ಭವ್ಯ ಶಿಲ್ಪ. ಹನುಮನ ನಿಜ ಪಾದ ದರ್ಶನ ಮಾಡಿ ಇಲ್ಲಿ ಭಕ್ತಾದಿಗಳು ಪುನೀತರಾಗುತ್ತಾರೆ. ಆದಿಶಂಕರರು ಈ ಕ್ಷೇತ್ರದಲ್ಲಿ ಶ್ರೀ ಶಾರದಾ ಪರಮೇಶ್ವರಿ ತಾಯಿಯ ವಿಗ್ರಹವನ್ನು ಸ್ಥಾಪಿಸಿದ ನಂತರ ಶ್ರೀ ಕೃಷ್ಣ ಯೋಗೇಂದ್ರರಿಗೆ ಮಂತ್ರ ದೀಕ್ಷೆಯನ್ನು ನೀಡಿ ಆಶೀರ್ವದಿಸಿ ದಿವ್ಯ ಕ್ಷೇತ್ರ ಹರಿಹರಪುರದಲ್ಲಿ ಧರ್ಮಪೀಠ ಪರಂಪರೆಯನ್ನು ಸ್ಥಾಪಿಸಿದರು. ಅಂದಿನಿಂದಲೂ ಈ ಧರ್ಮಪೀಠವು ಅವಿಚ್ಛಿನ್ನ ಸುಪ್ರಸಿದ್ಧ ಗುರು ಪರಂಪರೆಯನ್ನು ಹೊಂದಿದೆ. ಅಂತೆಯೇ ಈ ದಿವ್ಯ ಕ್ಷೇತ್ರ ಜ್ಞಾನಭೂಮಿ. ಧರ್ಮಪೀಠದ ಈಗಿನ ಗುರುಗಳಾಗಿರುವ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಅನೇಕಾನೇಕ ಸಮಾಜೋದ್ಧಾರಕ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸುತ್ತಾ ಬಂದಿದ್ದು ಮಂದಸ್ಮಿತ ಮಾರ್ಗದರ್ಶಕ ಗುರುಗಳೆಂದೇ ಪ್ರಸಿದ್ಧರಾಗಿದ್ದಾರೆ. ಇಲ್ಲಿನ ಪ್ರಾಚೀನ ದೇವಾಲಯವನ್ನು ಅತ್ಯಂತ ವೈಭವಯುತವಾಗಿ ನವೀಕರಿಸಲು ಗುರುವರಿಯರು ಸಂಕಲ್ಪ ತೊಟ್ಟಿದ್ದರಿಂದಲೇ ಇಂದು ಈ ಅದ್ಭುತ ಶಿಲಾ ದೇಗುಲ ಭವ್ಯವಾಗಿ ತಲೆ ಎತ್ತಿ ನಿಂತಿದೆ. ತುಂಗೆ ಇಲ್ಲಿ ಉತ್ತರ ವಾಹಿನಿಯಾಗಿ ಹರಿಯುತ್ತಿದ್ದಾಳೆ. ಮಳೆಗಾಲದಲ್ಲಿ ತುಂಗೆ ಅಗಸ್ತ್ಯ ಮಂಟಪದವರೆಗೂ ಬರುತ್ತಾಳೆ. ಕಾಮಧೇನು ವಿಮಾನ ಗೋಪುರ ದರ್ಶನ ಕೇಂದ್ರ. ಇಲ್ಲಿ ಸ್ಥಾಪಿತವಾಗಿರುವ ಕಾಮಧೇನುವಿನ ಮೂಲಕ ದೇಗುಲದ ವಿಮಾನ ಗೋಪುರವನ್ನು ವೀಕ್ಷಿಸಿದರೆ ಇಷ್ಟಾರ್ಥ ಸಿದ್ಧಿಯಾಗುವುದು ಎಂಬ ನಂಬಿಕೆ. ಯಾಗಶಾಲೆ. ದಕ್ಷ ಮಹಾರಾಜನು ಈ ಕ್ಷೇತ್ರದಲ್ಲಿ ಯಜ್ಞ ಯಾಗಾದಿಗಳನ್ನು ನೆರವೇರಿಸಿದ್ದನೆಂಬ ಪ್ರತೀತಿ ಇದೆ. ಅಂತೆಯೇ ಹರಿಹರಪುರ ಕ್ಷೇತ್ರ ಯಾಗಭೂಮಿ ಕೂಡ. ಯಜ್ಞೇಶ್ವರ ಹಾಗೂ ಅವನ ಪತ್ನಿಯರಾದ ಸ್ವಾಹ ಮತ್ತು ಸ್ವಧಾ. ಪೂರ್ವ ಹಾಗೂ ಪಶ್ಚಿಮ ಎರಡೂ ದಿಕ್ಕುಗಳಲ್ಲಿ ದೇಗುಲಕ್ಕೆ ಪ್ರವೇಶ ದ್ವಾರಗಳಿವೆ. ಪೂರ್ವ ದ್ವಾರದ ಮುಂಭಾಗದಲ್ಲಿ ಬೃಹತ್ ಗಾತ್ರದ ವನರಾಜ ಸಿಂಹನ ಭವ್ಯ ವಿಗ್ರಹಗಳು ಸ್ಥಾಪಿತವಾಗಿವೆ. ಪೂರ್ವ ದ್ವಾರದಿಂದ ದೇಗುಲದ ಒಳಗೆ ಪ್ರವೇಶಿಸುತ್ತಿದ್ದಂತೆಯೇ
ತಾಯಿ ಶಾರದೆಯ ಮುಂದೆ ಕುಳಿತಿರುವ ಶಂಕರ ಭಗವತ್ಪಾದರು ಹಾಗೂ ನರಸಿಂಹಸ್ವಾಮಿಯ ಮುಂದೆ ಕುಳಿತಿರುವ ಅಗಸ್ತ್ಯ ಮಹರ್ಷಿಗಳು. ದೇವಾಲಯದ ಒಳಾಂಗಣದ ಭಿತ್ತಿಗಳು ಹಾಗೂ ಮೇಲ್ಛಾವಣಿಗಳು ಸುಂದರ ವಿಗ್ರಹಗಳಿಂದ ಹಾಗೂ ವರ್ಣರಂಜಿತವಾದ ಉಬ್ಬು ಶಿಲ್ಪಗಳಿಂದ ಇಡುಕಿರಿದಿವೆ. ಹೆಸರಾಂತ ಸ್ಥಪತಿಗಳಿಂದ ಅತ್ಯಂತ ಸುಂದರವಾಗಿ ನಯನ ಮನೋಹರವಾಗಿ ನಿರ್ಮಿತವಾಗಿರುವ ಸಾಲಂಕೃತ ಕಂಬಗಳು. ಆದಿಶಂಕರರು ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿ ಸ್ಥಾಪಿಸಿದ ಶ್ರೀ ಶ್ರೀ ಶಾರದಾ ಪರಮೇಶ್ವರಿ ತಾಯಿ. ಈ ದೇಗುಲದ ಹೊರ ಗೋಡೆಯ ಮೇಲೆ ಕೋಲಿನಿ, ಸರ್ವೇಶ್ವರಿ, ಜಯಿನಿ, ಅರುಣ ಮುಂತಾದ ದೇವಿಯರ ಸುಂದರ ವಿಗ್ರಹಗಳಿವೆ. ಸಪ್ತರ್ಷಿಗಳಲ್ಲಿ ಪ್ರಮುಖರಾದ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಕುರಿತು ಕಠೋರ ತಪಸ್ಸನ್ನು ಆಚರಿಸಿ ಸ್ವಾಮಿಯ ಪ್ರತ್ಯಕ್ಷ ದರ್ಶನದಿಂದ ಅನುಗ್ರಹೀತರಾದರೆಂದು ಪ್ರತೀತಿ. ಅಂತೆಯೇ ಹರಿಹರಪುರ ಕ್ಷೇತ್ರ ತಪೋಭೂಮಿ. ಈ ದೇವಾಲಯದ ಮತ್ತೊಂದು ವೈಶಿಷ್ಟ್ಯವೆಂದರೆ ಇದರ 2 ಹಂತದ ಅದ್ಭುತ ನಿರ್ಮಿತಿ. ಅಂದರೆ ಕೆಳಭಾಗದಲ್ಲೊಂದು ಗರ್ಭಗುಡಿ, ಮೇಲ್ಭಾಗದಲ್ಲೊಂದು ಗರ್ಭಗುಡಿಯನ್ನು ಹೊಂದಿರುವ ಅತ್ಯಂತ ವಿಶಿಷ್ಟ, ಬಹುಶಃ ಪ್ರಪ್ರಥಮ ದೇವಾಲಯವಿದು. ಕೆಳ ಹಂತದಲ್ಲಿ ಇರುವುದು ಯಂತ್ರರಾಜ ವಜ್ರಸ್ತಂಭ ಸನ್ನಿಧಿ. ಅಗಸ್ತ್ಯ ಋಷಿಗಳು ಪೂಜಿಸಿದ ಲಕ್ಷ್ಮೀ ನರಸಿಂಹಸ್ವಾಮಿಯ ಸಾಲಿಗ್ರಾಮಗಳನ್ನು ಧರ್ಮಪೀಠದ ಗುರು ಪರಂಪರೆ ಸಂರಕ್ಷಿಸಿಕೊಂಡು ಬಂದಿರುವುದು ಒಂದು ಸೌಭಾಗ್ಯದ ಸಂಗತಿ. ಯಂತ್ರರಾಜ ವಜ್ರಸ್ತಂಭದ ಈ ಕೆಳ ಅಂತಸ್ತಿನಲ್ಲಿ ವಜ್ರಸ್ತಂಭದ ಸುತ್ತ ದಶಾವತಾರದ ಕೆತ್ತನೆಯ ಸುಂದರ ಶಿಲ್ಪಗಳನ್ನು ಕಾಣಬಹುದು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಹಾಗೂ ಕಲ್ಕಿ, ಶ್ರೀ ಅಗಸ್ತ್ಯ ಮಹರ್ಷಿಗಳ ಸನ್ನಿಧಿ, ಶ್ರೀ ಪ್ರಹ್ಲಾದರ ಸನ್ನಿಧಿ, ಶಂಕರ ಭಗವತ್ಪಾದರ ಸನ್ನಿಧಿ,
ಸ್ತಂಭ ರೂಪದಲ್ಲಿರುವ ಯಂತ್ರರಾಜ ಶ್ರೀ ಲಕ್ಷ್ಮೀ ನರಸಿಂಹ ಯಂತ್ರ, ಇದರ ಮೇಲ್ಭಾಗದಲ್ಲಿ ರಾರಾಜಿಸುತ್ತಿರುವ ಪಚ್ಚೆಯಿಂದ ನಿರ್ಮಿತವಾಗಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದಿವ್ಯ ಸನ್ನಿಧಿ. ಇಲ್ಲಿಗೆ ಬರುವ ಭಕ್ತಾದಿಗಳ ವಾಸ್ತವ್ಯಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹ ಕೃಪಾ ಎಂಬ ಗೆಸ್ಟ್ ಹೌಸ್ ವ್ಯವಸ್ಥೆ ಇರುತ್ತದೆ ಹಾಗೂ ಪ್ರತಿನಿತ್ಯ ನಿರಂತರ ಅನ್ನದಾನ ಸೇವೆಯು ನಡೆದುಕೊಂಡು ಬಂದಿರುತ್ತದೆ. ಭಕ್ತಾದಿಗಳನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿರುವ ಶ್ರೀ ಶಾರದಾ ಪರಮೇಶ್ವರಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿಯ ಭವ್ಯ ದೇಗುಲವಿರುವ ಪುಣ್ಯಕ್ಷೇತ್ರ ಹರಿಹರಪುರ.